ಹೆಲ್ಮೆಟ್ ಧರಿಸಿಲ್ಲ ಅಂತ ಪೇದೆಗೆ ದಂಡವನ್ನ ಹಾಕಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಹೆಲ್ಮೆಟ್ ಧರಿಸಿಲ್ಲ ಅಂತ ಪೇದೆಗೆ ದಂಡ. ಪೇದೆಗೂ ದಂಡ ಹಾಕಿದ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಶಿಡ್ಲಘಟ್ಟ ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್. ನಡುರಸ್ತೆಯಲ್ಲೇ ಪೇದೆಗೆ ಸಬ್ ಇನ್ಸ್ಪೆಕ್ಟರ್ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಶಿಡ್ಲಘಟ್ಟದಲ್ಲಿ ಬೆಳ್ಳಂಬೆಳಿಗ್ಗೆ ಫೀಲ್ಡ್ಗೆ ಇಳಿದಂತಹ ಪೊಲೀಸರು ಹೆಲ್ಮೆಟ್ ಕಡ್ಡಾಯಗೊಳಿಸಿದ ಹಿನ್ನೆಲೆಯಲ್ಲಿ ಕಾಕಿ ಟಫ್ ರೂಲ್ಸ್ ಅನ್ನು ಕೂಡ ಜಾರಿಗೆ ತಂದಿದೆ. ಹೀಗಾಗಿ ಬೆಳ್ಳಂಬೆಳಿಗ್ಗೆ ರೂಟ್ ಮಾರ್ಚ್ ಮಾಡುವ ಮೂಲಕ ಅಲರ್ಟ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಹೆಲ್ಮೆಟ್ ಧರಿಸಿಲ್ಲ ಅಂತ ಪೇದೆಗೂ ಕೂಡ ದಂಡವನ್ನು ಹಾಕಿದಿರುವಂತಹ ಘಟನೆ ನಡೆದಿರುವಂಥದ್ದು. ಸಾರ್ವಜನಿಕರು ಅಥವಾ ಸರ್ಕಾರಿ ಕೆಲಸದಲ್ಲಿರೋರು ಅಂತಂದರೆ ರೂಲ್ಸ್ ಅಂದರೆ ಎಲ್ರಿಗೂ ಕೂಡ ರೂಲ್ಸೇ, ಎಲ್ರಿಗೂ ಕೂಡ ಒಂದೇ ರೂಲ್ಸು. ನಾವು ಹೆಲ್ಮೆಟ್ ಹಾಕಿಲ್ಲ ಅಂತಂದ್ರೂ ನಮಗೂ ಫೈನ್ ಬೀಳಬೇಕು, ಅವ್ರು ಹೆಲ್ಮೆಟ್ ಹಾಕಿಲ್ಲ ಅಂದರೆ ಅವರಿಗೂ ಕೂಡ ಫೈನ್ ಬೀಳಬೇಕು. ಈ ಥರದ ಒಂದು ಮಾದರಿಯ ಘಟನೆಗಳು ಆವಾಗವಾಗ ಬೆಳಕಿಗೆ ಬಂದರೆ ನಿಜಕ್ಕೂ ಕೂಡ ಅಲ್ಲಿ ಜನ ಓಕೆ ನಮ್ಮ ಪೊಲೀಸವರು ಕೂಡ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಅವರು ಕೂಡ ಹಿಂದೆ ಮುಂದೆ ನೋಡದೆ ಹೆಲ್ಮೆಟ್ ಹಾಕ್ತಾರೆ. ಹೆಲ್ಮೆಟ್ ಹಾಕಿಲ್ಲ ಅಂತಂದರೆ ಫೈನ್ ಕೂಡ ಕಟ್ಟು ಹೋಗ್ತಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಹೆಲ್ಮೆಟ್ ಹಾಕಿಲ್ಲ, ಕ್ಯಾಪ್ ಹಾಕಿದ್ದಾರೆ, ಹೀಗಾಗಿ ಅವ್ರಿಗೆ ಫೈನ್ ಹಾಕಿರುವಂಥದ್ದು. ಬುದ್ಧಿ ಹೇಳುವಂತಹ ನಾವೇ ಈ ರೀತಿ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ? ಫೈನ್ ಹಾಕಲೇಬೇಕು, ಫೈನ್ ಕಟ್ಟಿದ್ದಾರೆ. ವೇಣುಗೋಪಾಲ್ ಶಿಡ್ಲಘಟ್ಟ ನಗರ ಠಾಣೆಯ ಇನ್ಸ್ಪೆಕ್ಟರ್ ನಡುರಸ್ತೆಯಲ್ಲೇ ಪೇದೆಗೆ ಕ್ಲಾಸನ್ನು ಕೂಡ ತೆಗೆದುಕೊಂಡಿರುವಂಥದ್ದು, ಹಾಗೆ ಫೈನ್ ಕೂಡ ಹಾಕಿರುವಂಥದ್ದು. ಜವಾಬ್ದಾರಿ ನಿನಗಿಲ್ವಾ? ಅಂದರೆ ಊರಿಗೆಲ್ಲ ನಾವು ಬುದ್ಧಿ ಹೇಳ್ತೀರಿ, ನಮಗೆ ನಾವು ಬುದ್ಧಿ ಹೇಳ್ಕೊಳಕ್ಕಾಗೋದಿಲ್ವಾ? ಅವೇರ್ನೆಸ್ ನಿನ್ಗೆ ಗೊತ್ತಿದೆಯಾ ಇಲ್ವಾ? ಈ ಕಡೆ ಬಾ ಮಾಡಿದ್ರೆ ದಯವಿಟ್ಟು ನೀನು ಬಿಡೋದಿಲ್ಲ, ಫೈನ್ ಹಾಕ್ತೀನಿ, ಕಿತ್ಕ ಸರಿ. ಈಗ ಹೇಳು ಅವರೇ ಈ ರೀತಿ ಕೆಲಸ ಮಾಡ್ತಾ ಇದೀಯಾ? ಈಗ ಜನ ಬೇರೆ ನೋಡಿದ್ರೆ ನಿಮ್ಮನ್ನೇ ಬುಕ್ ಮಾಡ್ತಾರ ಇಲ್ವಾ? ನಾಳೆ ಬೆಳಗ್ಗೆ ಹಿಂಗೆ ಹೋಗ್ತಾ ಇದ್ದೇನೆ.